ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ರೆಡಿಯಾಗಿರೋ ಕಾರಣ ಬಂದು ಗೆಸ್ ಮಾಡಿ. ಸೊ ಇವತ್ತು ನಾನು ನಮ್ಮ ಶ್ರೀನಗರದಲ್ಲಿ ನವಶಕ್ತಿ ದೇವರುಗಳನ್ನ ಕುಂತಿದ್ದಾರೆ. ಆ ದೇವ್ರು ಇವತ್ತು ಉತ್ಸವ ಹೋಗುತ್ತೆ, ಇವತ್ತು ಲಾಸ್ಟ್ ಡೇ. ಸೊ ಅದಕ್ಕೋಸ್ಕರ ಹೇಗೆ ಉತ್ಸವ ನಡೆಯುತ್ತೆ, ಹೇಗೆ ಹೋಗುತ್ತೆ, ದೇವ್ರುಗಳು ಹೇಗೆ ಇರ್ತಾರೆ ಅಂತ ನೋಡಕ್ಕೆ ಹೋಗ್ತಾ ಇದ್ದೀರಿ. ಆಕ್ಚುಲಿ ಸುಮಾರು ನನ್ನ ಚಿಕ್ಕ ವಯಸ್ಸು ಇದ್ದಾಗಿಂದ ಅಲ್ಲೇ ಅಲ್ವಾ ಇದ್ದೀನಿ. ಸೊ ಅಲ್ಲಿ ನೋಡಿದೀನಿ. ಇವತ್ತು ಹೋಗ್ತಾ ಇದೀರಿ, ಹೇಗಿರುತ್ತೆ ನೋಡೋಣ ಬನ್ನಿ. ಹಾಗೆ ನಿಮ್ಗೂ ತೋರಿಸ್ತೀನಿ. ಇಲ್ಲಿ ಗಂಗಾ ಅವ್ರು ಇದಾರೆ. ಈಗ ನಾವು ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೀರಿ. ಎಕ್ಸೈಟೆಡ್ ಆಗಿದ್ದೀನಿ ನಾನು ಹೋಗಕ್ಕೆ, ತುಂಬಾ ಎಕ್ಸೈಟೆಡ್. ನಂಗೆ ಭಯ ಆಗ್ತಿದೆ, ಮೈಕ್ ಯಾರನ್ನ ತಗೊಂಡ್ಬಿಡ್ತಾರ ಅಂತ. ಆಟೋ ಇಲ್ಲ ಇಲ್ಲ ಅಂತ ಅಂತಾರೆ. ಗಂಗಾ ಆಟೋ ಸಿಗುತ್ತೋ ಇಲ್ವೋ? ಇಲ್ಲೋಡಿ ಗಂಗಾ ಅವ್ರು ಇದ್ದಾರೆ. ಅದು ಅವರು ಹಾಯ್ ಮಾಡಿ. ಹಾಯ್ ಹಾಯ್. ಆಟೋ ವೆಯ್ಟ್ ಮಾಡ್ತಾ ಇದ್ದೀರಿ, ಆಟೋನೇ ಸಿಗ್ತಿಲ್ಲ ಗೈಸ್. ಇಲ್ಲಿ ಬೇರೆ ಬಿಸಿಲು ಆಲ್ರೆಡಿ ಫೋರ್ ಬಿಸಿಲು ಬೇರೆ ತುಂಬಾ, ಇವತ್ತು ಬಿಸಿಲು ತುಂಬಾ ಇದೆ. ಪವನ್ ಇಂದಾನೆ ಲೇಟ್ ಆಗಿದ್ದು. ಎಸ್, ಪವನ್ ಅವ್ರ ತಂಗಿಯಿಂದ ಲೇಟ್ ಆಗಿದ್ದು. ತರ್ಟಿ ಅಷ್ಟೇ, ನಾನು ಹೋಗಿದ್ನಲ್ವಾ. ಸಂಡೆ ಬೇರೆ ಎಲ್ಲ ರಜಾ ಹಾಕೊಂಡು ಮನೇಲಿ ಚಿಕನ್ ಮಟನ್ ಸಿಕ್ಕಿದೆ. ಹೋಗ್ತಾ ಇದ್ದೀರಿ. ಇಷ್ಟೊತ್ತಾದ್ಮೇಲೆ ಸಿಕ್ಕಿದೆ. ಸೊ ಬ್ರೇಕ್ಫಾಸ್ಟ್ ಸಿಕ್ಕಿರೋದಕ್ಕೆ ಸೊ ಹೋಗಿ ಅಲ್ಲಿ ಏನು ನಡೀತಿದೆ ಅಂತ ತೋರಿಸ್ತೀನಿ. ಇದು ನಮ್ಮ ಶ್ರೀನಗರದಲ್ಲಿ ಕುಣಿಸಿರುವಂಥ 21 ದೇವರು. ಇದು ಫಸ್ಟ್ ಡೇ ತಂದಾಗ ಪೂಜೆ ಮಾಡಿ ಒಳಗಡೆ ಆ ಮಂಟಪದಲ್ಲಿ ಕುಣಿಸೋವಂಥ ಸಮಯದಲ್ಲಿ ವೀಡಿಯೋ ಮಾಡಿರೋಂಥದ್ದು. ನಾನು ಆ್ಯಕ್ಚುಲಿ ಹೋಗೋಕ್ಕಾಗಲ್ಲ. ಸೊ ಇದು ವೀಡಿಯೋ ಮಾಡಿಕೊಂಡಿದ್ರು, ಅವ್ರು ನನಗೆ ಕಳಿಸಿದ್ದಾರೆ. ನೋಡಿ, ಇಷ್ಟು ದೇವ್ರುಗಳನ್ನ ಮಂಟಪದಲ್ಲಿ ಕುಣಿಸೋಕ್ಕಿಂತ ಮುಂಚೆ ಪೂಜೆ ಮಾಡಿ ಕುಂಬಳಕಾಯಿ ಹೊಡೆದು ದೇವ್ರನ್ನ ಸ್ವಾಗತಿಸ್ತಾರೆ ಮಂಟಪದೊಳಗಡೆ. ಇಷ್ಟು ದೇವರುಗಳು ಒಂದೇ ಕಡೆ ಇರೋದಂತೂ ತುಂಬ ಚೆನ್ನಾಗಿದೆ. ಎಲ್ಲ ದೇವರು ಟೋಟಲ್ ಸೇರಿ 21 ದೇವರುಗಳಿದೆ. ಎಲ್ಲ ಅದದು ದೇವಸ್ಥಾನಗಳಿಂದನೇ ತಂದಿರೋದು, ಯಾವುದೇ ಇದರಿಂದ ಅಲ್ಲ. ಸೊ ಈಗ ನೀವು ನೋಡ್ಬೋದು ಯಾವುದಾದ್ರು ದೇವರುಗಳು ಕರೆಸಿದ್ದಾರೆ ಅಂತ. ಸೊ ಅಲ್ಲಿ ಮಂಟಪದಲ್ಲಿ ದೇವರುಗಳನ್ನ ಕುಣಿಸಾದ್ಮೇಲೆ ಅದರದ್ದು ಹೆಸರುಗಳನ್ನು ಹಾಕಿದ್ದಾರೆ ದೇವ್ರ ಮುಂದೆ. ಈಗ ನೀವು ಕ್ಲಿಯರಾಗಿ ನೋಡ್ಬೋದು ಯಾವುದೇ ದೇವ್ರನ್ನ ಕರೆಸಿದ್ದಾರೆ ಅಂತ. 21 ದೇವ್ರು ಕರೆಸಿದ್ದಾರೆ. ಒಂದೊಂದು ವರ್ಷಕ್ಕೂ ಒಂದೊಂದು ದೇವ್ರುಗಳನ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಅಂದರೆ ಈ ವರ್ಷ 21 ಅಂದರೆ ಮುಂದಿನ ವರ್ಷ 22 ಕರೆಸ್ತಾರೆ. ಸೊ ಆ ಥರ ಒಂದೊಂದು ವರ್ಷಕ್ಕೆ ನಂಗೆ ಆ್ಯಕ್ಚುಲಿ ಕ್ಲಿಯರಾಗಿ ಗೊತ್ತಿಲ್ಲ ಅದೇನು ಅಂತ. ನಮ್ಮ ಗೊತ್ತಿರೋರು ನಾನು ಕೇಳಿದ್ದಕ್ಕೆ ಅವ್ರು ಹಂಗಂತ ಅಂದರು. ಸೊ ನೀವು ನೋಡ್ಬೋದು. ಆ್ಯಕ್ಚುಲಿ ನಾನು ಮುಂಚೆನೇ ಮಾಡಬೇಕಾಗಿತ್ತು, ನನಗೆ ಮಾಡೋಕ್ಕಾಗಿಲ್ಲ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ. ನೆಕ್ಸ್ಟ್ ಟೈಮ್ ನಾನು ಮುಂಚೆನೇ ಅಪ್ಲೋಡ್ ಮಾಡ್ತೀನಿ ಯಾವಾಗ ಅಂತ. ಎಲ್ಲರೂ ಬನ್ನಿ, ಎಲ್ಲರೂ ದೇವ್ರನ್ನ ಆಶೀರ್ವಾದ ತಗೊಳ್ಳೋಣ. ಹಾಗೆ ಆ ದೇವ್ರನ್ನ ನಾವು ಕಣ್ಣು ತುಂಬ್ಕೊಳ್ಳೋಣ. ಒಂದೇ ಕಡೆ ಇಷ್ಟು 21 ದೇವ್ರುಗಳನ್ನು ನೋಡೋದು ನಾವು ತುಂಬ ಕಡಿಮೆ, ಲೀಸ್ಟು ನಾವು ನೋಡೋದು. ಆ ವಿಜೃಂಭಣೆಯಿಂದ ವೈಭವದಿಂದ ಮಾಡ್ತಾರೆ, ಅಷ್ಟು ಗ್ರ್ಯಾಂಡಾಗಿ ನಡೆಸ್ತಾರೆ ಅದೇ ದೇವ್ರನ್ನ ಉತ್ಸವ. ಇಡೀ ಬಸವನ ಗುಡಿಯಲ್ಲಿ ಇದು ಒಂದು ಮೇನ್
ಫೆಸ್ಟಿವಲ್ ಮಾಡೋದು, ಹಬ್ಬ ಮಾಡೋದಂದರೆ ನಮ್ಮ ಏರಿಯಾದಲ್ಲಿನೇ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ತುಂಬ ಬ್ಲೆಸ್ಡು. ಯಾಕಂದರೆ ಹತ್ರದಲ್ಲಿ ಎಲ್ಲ ನೋಡಿದ್ದೀನಿ. ಕರ್ಸೋದು, ದೇವ್ರನ್ನ ಮಂಟಪದಲ್ಲಿ ಆ್ಯಕ್ಚುಲಿ ಇವಾಗ ನನ್ನ ಪರ್ಸ್ನಲ್ ವಿಷಯಗಳಿಂದ, ಹಾಗೆ ನನ್ನ ಕಾಲೇಜ್ ಟೈಮಿಂದ ನಾನು ಅದನ್ನು ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ಅದು ಇಯರ್ ಎಂಡಿಂಗಲ್ಲಿ ಮಾಡ್ತಾರೆ. ಸೊ ನಮ್ಗೆ ಇಯರ್ ಎಂಡಿಂಗಲ್ಲಿ ಎಕ್ಸಾಮ್ಸ್ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಮಾಡೋಕ್ಕಾಗಿಲ್ಲ. ನಾನು ಹಂಗೂ ಟ್ರೈ ಮಾಡಿ ಇಷ್ಟು ಎಲ್ಲ ಅದು ಎತ್ತಬೇಕಾದ್ರೆ ಹೋಗಿ ನಾನು ವಿಡಿಯೋ ಮಾಡಿದ್ದೀನಿ. ಇದೆಲ್ಲ ಮುಂಚೆ ದೇವ್ರಿಗೆ ಪೂಜೆ ಮಾಡಿ ಫಸ್ಟ್ ಡೇ ಸೆಕೆಂಡ್ ಡೇ ಇದು ವಿಡಿಯೋ ಮಾಡಿರೋದು. ಅದು ನಾನು ಮಾಡಿಲ್ಲ, ನಮ್ಮ ಫ್ರೆಂಡ್ಗೆ ಹೇಳಿ ಮಾಡಿಸಿರೋದು. ಸೊ ತುಂಬ ಚೆನ್ನಾಗಿ. ಈಗ ನೀವು ನೋಡ್ತಾ ಇರ್ಬೋದು, ಇದು ಲಾಸ್ಟ್ ಡೇ ದೇವ್ರನ್ನ ಎತ್ತಾ ಇರೋದು. ಆ್ಯಕ್ಚುಲಿ ಅಲ್ಲಿ ಮಾತಾಡಿದ್ರು ಏನು ಕೇಳಿದ್ರೆ ಅಷ್ಟು ಟಮಟೆ ಸೌಂಡ್ ಇದೆ. ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಒಂದು ಇಟ್ಬಿಟ್ಟಿದ್ದಾರೆ. ಇದು 2ನೇ ದೇವರು ಆ್ಯಕ್ಚುಲಿ ಇಡ್ತಾ ಇರೋದು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹೇಗೆ ಎತ್ತಾರೆ ಅಂತ ವಿಡಿಯೋನ ಪೂರ್ತಿ ನೋಡಿ.
ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಕ್ಚುಲಿ ಇನ್ನೂ ಇದೆ, ಇನ್ನೂ ವೀಡಿಯೋ ಪಾರ್ಟ್ 2 ಅಲ್ಲಿ ಹಾಕ್ತೀನಿ. ಒಂದೇ ವೀಡಿಯೋದಲ್ಲಿ ಎಲ್ಲ ತೋರ್ಸೋಕ್ಕಾಗಲ್ಲ. ಪಾರ್ಟ್ 2 ಅಂತೂ ಇನ್ನೂ ಅಮೇಝಿಂಗ್ ಆಗಿದೆ. ಸೊ ಎಲ್ಲರೂ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಪವನ್ ಕುಮಾರ್ ಯೂಟ್ಯೂಬ್ ಚಾನಲ್.